ಕಾನೂನು ಸುವ್ಯವಸ್ಥೆಯ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡುವಂಥದ್ದನ್ನು ಪೊಲೀಸ್ ಇಲಾಖೆ ಮತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡುವಂಥ ಅವಶ್ಯಕತೆ ಇದೆ. ಕಳೆದ ಒಂದು ತಿಂಗಳಲ್ಲಿ ನಮ್ಮ ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲಿ ಸುಮಾರು 5 ಪ್ರಕರಣಗಳು ಈ ರೀತಿಯ ಪ್ರಕರಣ ಆಗಿದೆ. ನಿನ್ನೆದ್ದು ಪೂರ್ಣ ಪ್ರಮಾಣದಲ್ಲಿ ಒಂದು ಅಮಾಯಕ ಹುಡುಗಿಯನ್ನು ಕೊಚ್ಚಿ ಕೊಲೆ ಮಾಡುವಂಥದ್ದು, ಹತ್ಯೆ ಮಾಡುವಂಥದ್ದಾಗಿದೆ. ಇದೊಂದು ರೀತಿಯಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯ ಭಯದ ವಾತಾವರಣ ಆಗೋದು ಸರಿಯಲ್ಲ. ಕೆಲವರ ಅಭಿಪ್ರಾಯ ಆ ಜಾತಿ, ಆ ಧರ್ಮ, ಈ ಧರ್ಮ, ಆ ವರ್ಗ, ಈ ವರ್ಗ ಇಲ್ಲ ಇರ್ಬೋದು. ಆದರೆ ನನ್ನ ಅನಿಸಿಕೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ತಪ್ಪಾದರೂ ಅದು ತಪ್ಪೇ, ಅದನ್ನು ಸರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತು ನಿನ್ನೆ ಏನು ಘಟನೆ ಆಗಿದೆ ಅದು 100ಕ್ಕೆ 100% ಮನುಷ್ಯ ಒಪ್ಪುವಂಥ ಸಂಗತಿ ಅಲ್ಲ. ಆ ಕುಟುಂಬದ ಈಗ ನಾವು ನೋಡಿದ್ದೇನೆ, ನಾನು ಬೆಳಿಗ್ಗೆಯಿಂದ ಪೋಸ್ಟ್ ಮಾರ್ಟಮ್ ಆಗುವ ಅಲ್ಲಿಂದ ಇಲ್ಲಿ ತನಕ ನಾನು ಬಂದಿದ್ದೇನೆ. ನನಗೆ ನೋಡುವಾಗ ಒಂದು ರೀತಿ ಬೇಸರ ಆಗ್ತದೆ. ಯಾಕೆಂದರೆ ಈ ರೀತಿಯ ಒಂದು ಬಡ ವರ್ಗದ, ಮಧ್ಯಮ ವರ್ಗದ ಮನೆಯಲ್ಲಿ ಹುಟ್ಟಿದಂಥ ಹುಡುಗಿ, ಕೆಲಸಕ್ಕೆ ಹೋದ ಹುಡುಗಿ ಮತ್ತೆ ವಾಪಸ್ ಮನೆಗೆ ಬರಲಿಲ್ಲ ಅಂತ ಹೇಳಿದರೆ ನಮ್ಮ ಪರಿಸ್ಥಿತಿ ಹೇಗುಂಟಂತ ಎಲ್ಲರೂ, ಇಡೀ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಬೇಕು. ವಿಶೇಷವಾಗಿ ರಾಜ್ಯದ ಗೃಹ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಅರ್ಥ ಮಾಡ್ಕೊಳ್ಬೇಕು. ನೀವು ಯಾವುದೇ ರಾಜ್ಯದ ಅಧಿಕಾರ ವಹಿಸಿಕೊಂಡ ದಿನದಿಂದ ನೀವು ಸಂಘಟನೆ, ಬೇರೆ ಸಂಗತಿಯ ಬಗ್ಗೆ ಯೋಚನೆ ಮಾಡ್ತಿರುವ ಹೊರತು ಈ ರಾಜ್ಯದ ಕಾನೂನು ಸುವ್ಯವಸ್ಥೆ, ಜನಸಾಮಾನ್ಯರ ಬದುಕಿನ ಬಗ್ಗೆ ನೀವು ಆಲೋಚನೆ ಮಾಡ್ತಾ ಇಲ್ಲ ಎನ್ನುವುದನ್ನು ನಾನು ಗಂಭೀರವಾಗಿ ಆರೋಪ ಮಾಡ್ತೇನೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.